ಕೃಷ್ಣ, ನಮಸ್ತೆ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಿಖಿತಾ ರಾಜೇಶ್ ಬ್ಲಾಗ್ಸ್. ಸೊ ಇವತ್ತಿನ ಒಂದು ಬ್ಲಾಗ್ ಏನು ಅನ್ನೋದು ತಮ್ಮನೆಲ್ಲ ನೀವು ನೋಡಿದ್ದೀರಾ. ಸೊ ನಾವು ಈ ಮನೇನ ಖಾಲಿ ಮಾಡ್ತಾ ಇದ್ದೀವಿ. ಸೊ ಬೇರೆ ಮನೆಗೆ ಶಿಫ್ಟ್ ಆಗ್ತಾ ಇದ್ದೀನಿ. ಸೊ ಅದ್ರ ಪ್ರಿಪ್ರೇಷನ್ ಬ್ಲಾಗೇ ಈ ಬ್ಲಾಗ್. ಸೊ ಇದು ನನ್ನ ಲಾಸ್ಟ್ ಬ್ಲಾಗ್ ಈ ಮನೆಯಲ್ಲಿ. ಸೊ ನಿನ್ನೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಕ್ಲೀನ್ ಮಾಡೋದಕ್ಕೆ. ಬಿಕಾಸ್ 3-4 ಡೇಸ್ ಬ್ಯಾಕೇ ಸ್ಟಾರ್ಟ್ ಮಾಡ್ಕೋಬೇಕಾಗಿತ್ತು, ಬಟ್ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ನನ್ನ ಕೈಲಿ. ನಿನ್ನೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಿನ್ನೆ ಡೇ 1 ಆಫ್ ಮೈ ಪ್ಯಾಕಿಂಗ್. ಆದರೆ ಅವತ್ತು ನಿನ್ನೆ ಏನು ಅಂತ ಪ್ಯಾಕಿಂಗ್ ಮಾಡಿಲ್ಲ. ಜಸ್ಟ್ ನನ್ನ ಕಬರ್ಡ್ ಏನಿದೆ ಅದನ್ನು ನಾನು ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಎಲ್ಲ ಬ್ಯಾಗ್ಗಳಿಗೆ ತುಂಬ್ಕೊಂಡಿದ್ದೀನಿ. ಬಿಕಾಸ್ ನಮ್ಮ ಸ್ಟೇರ್ ಕೇಸ್ ಇಲ್ಲಿ ಚಿಕ್ಕದಾಗಿರೋದ್ರಿಂದ ಸೊ ಎಲ್ಲ ಬಟ್ಟೆ ಸಮೇತ ನಾವು ಕಬರ್ಡ್ನ ತೊಗೊಂಡೋಗಿ ಮೇಲೆ ಕೆಳಗೆ ಮಾಡೋಕ್ಕಾಗಲ್ಲ. ಮೇಲಿಂದ ಕೆಳಗೆ, ಕೆಳಗಿನ ಮೇಲೆ ಇಳಿಸೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಾವು ಅದನ್ನು ಕ್ಲಿಯರ್ ಮಾಡಿದ್ದೀನಿ, ಎಲ್ಲ ಖಾಲಿ ಮಾಡಿದ್ದೀನಿ. ಸೊ ಹಗ್ಗ ಕಟ್ಟಿನೇ ಇಳಿಸ್ಬೇಕು ಹೆಂಗೆ ಆದ್ರೂ. ಸೊ ಅದಕ್ಕೆ ವೆಯ್ಟ್ ಕಮ್ಮಿ ಆಗಲಿ ಅಂತ ಹಾಗೆ ಮಾಡಿದೆ. ಸೊ ಅದಷ್ಟೇ ಕೆಲಸ ನಿನ್ನೆ ಮಾಡಿದ್ದು. ಇವತ್ತು ನನ್ನ ಕಿಚನ್ನ ನಾನು ಖಾಲಿ ಮಾಡ್ಕೊತಾ ಇದ್ದೀನಿ. ಸೊ ಅದೇ ಪ್ರಿಪ್ರೇಷನ್ನೇ. ಸ್ವಲ್ಪ ಪಾತ್ರೆಗಳನ್ನೆಲ್ಲ ಕ್ಲಿಯರ್ ಮಾಡಿದ್ದೀನಿ, ಎಲ್ಲ ಚೀಲಕ್ಕೆ ತುಂಬಿದ್ದೀನಿ. ಸೊ ಇನ್ನೊಂದು ಸ್ವಲ್ಪ ಇದೆ, ಅದನ್ನೆಲ್ಲ ಒರೆಸಿ ಪಾತ್ರೆಗಳನ್ನ ಮತ್ತೆ ತುಂಬ್ಕೋಬೇಕು. ಸೊ ಬನ್ನಿ ಹೇಗಿರುತ್ತೆ ಏನು. ಸೊ ಇದು ಬ್ಲಾಗ್ ಪ್ರಕಾರ ಇದು ಡೇ 1 ಆಫ್ ಮೈ ಕ್ಲೀನಿಂಗ್. ಪ್ಯಾಕಿಂಗ್. ಎಲ್ಲಿ ಜಾಸ್ತಿ ದೂರ ಹೋಗ್ತಾ ಇಲ್ಲ, ನಾವು ಇಲ್ಲೇ ಹತ್ತಿರದಲ್ಲೇ ಮನೆ ಹುಡುಕಿದ್ದೀವಿ. ಸೊ ಜಾಸ್ತಿ ದೂರ ಏನು ಹೋಗ್ತಾ ಇಲ್ಲ. ನಮ್ಮ ವರ್ಕು, ನಮ್ಮ ಏನು ಹೇಳ್ತಾರೆ, ನಮ್ಮ ವರ್ಕ್ ಪ್ಲೇಸ್ ಎಲ್ಲಿದೆ ಅಲ್ಲೇ ನೋಡ್ಕೋಬೇಕು ಅನ್ನೋ ಕಾರಣಕ್ಕೆ ಇಲ್ಲೇ ಹತ್ತಿರದಲ್ಲೇ ನೋಡಿದ್ದೀವಿ. ಅಲ್ಲಿ ಸೊ ಆಲ್ಮೋಸ್ಟ್ ಒಂದಿಷ್ಟು ಪಾತ್ರೆಗಳನ್ನ ನಾನು ಒರೆಸಿ ಕ್ಲೀನಾಗಿ ತುಂಬ್ಕೊಂಡಿದ್ದೀನಿ. ಸೊ ಇನ್ನೂ ಒಂದಿಷ್ಟು ತೊಳೆದಿಟ್ಟಿದ್ದೀನಿ. ಇದನ್ನೆಲ್ಲ ನಾನು ತುಂಬ್ಕೋಬೇಕು ಈಗ. ಸೊ ಚೀಲಕ್ಕೆ ಹಾಕಿ ತುಂಬ್ಕೊಬಿಟ್ರೆ ಬೆಸ್ಟು, ಇಟ್ಕೊಂಡು ಹೋಗೋಕ್ಕೆಲ್ಲ ಸರಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ಚೀಲಕ್ಕೆ ಹಾಕೋತಾ ಇದ್ದೀನಿ. ನಿಜವಾಗ್ಲೂ ಮನೆ ಕ್ಲೀನ್ ಮಾಡೋದಾಗಲಿ ಅದೇ ಒಂಥರ ಸ್ವಲ್ಪ ಕೆಲಸ. ಮನೆ ಶಿಫ್ಟ್ ಮಾಡೋದಿದೆಯಲ್ಲ, ಯಪ್ಪ ಸಾಕು ಅನಿಸ್ಬಿಡುತ್ತೆ. ನಮ್ಮ ಮನೇಲಿ ಅಷ್ಟೊಂದು ಸಾಮಾನುಗಳಿಲ್ಲ, ಬಟ್ ಆದ್ರೂ ಒಂದು ಕಡೆಯಿಂದ ತೆಗಿಬೇಕು, ಒಂದು ಕಡೆಯಿಂದ ಮತ್ತೆ ಶಿಫ್ಟ್ ಮಾಡಿ ಮತ್ತೆ ಸೆಟಲ್ ಮಾಡೋದು. ಇದರೊಳಗೆ ಓ ಗಾಡ್, ನಿಜ ತುಂಬ ಕಷ್ಟ ಆಗುತ್ತೆ. ಸೊ ಬನ್ನಿ, ಇದನ್ನೆಲ್ಲ ನೀಟಾಗಿ ತೊಳೆದಿದ್ದೀನಿ, ಅದನ್ನು ತುಂಬ್ಕೋಬೇಕು ಅಷ್ಟೇ. ಆಲ್ಮೋಸ್ಟ್ ಎಲ್ಲ ಪಾತ್ರೆಗಳನ್ನೂ ತೊಳೆದು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಮನೇಲಿ ಕಿಚನಲ್ಲಿ ಏನು ಅಷ್ಟೊಂದು ಪಾತ್ರೆಗಳು ಇಟ್ಕೊಂಡಿಲ್ಲ ನಾನು. ನಿಜವಾಗ್ಲೂ ತೊಳೆಯೋದಕ್ಕೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಏಕೆಂದರೆ ಪ್ರತಿ ಹಬ್ಬಕ್ಕೂ ನಾನು ತೊಳಿತಾ ಇರ್ತೀನಿ. ಸೊ ಹಾಗಾಗಿ ಎಷ್ಟು ಬೇಕೋ 3 ಜನಕ್ಕೆ ಅಷ್ಟೇ ಇಟ್ಕೊಂಡಿದ್ದೆ. ಸೊ ಎಲ್ಲ ಪಾತ್ರೆಗಳನ್ನೂ ಕ್ಲೀನ್ ಮಾಡಿ ತುಂಬ್ಕೋತಾ ಇದ್ದೆ. ಮನೆ ಚೇಂಜ್ ಮಾಡೋದ್ರಿಂದ ಒಂದೇನು ಅಂದರೆ ಹೆಣ್ಮಕ್ಳಿಗೆ ಟ್ರಿಬಲ್ ಕೆಲಸ ಆಗೋಗ್ಬಿಡುತ್ತೆ. ಗಂಡು ಮಕ್ಳಿಗೆ ಏನು ಅಷ್ಟು ಕೆಲಸ ಇಲ್ಲ. ಅವ್ರು ದೊಡ್ಡ ಏನಿರುತ್ತೆ ಅದನ್ನು ಶಿಫ್ಟ್ ಮಾಡೋದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಕೊಟ್ಟಿರ್ತಾರೆ. ಆದರೆ ಮನೆ ಸಣ್ಣ ಐಟಮ್ನೂ ಶಿಫ್ಟ್ ಮಾಡೋದ್ರಲ್ಲಿ ಹೆಣ್ಮಕ್ಳದ್ದು ತುಂಬ ಶ್ರಮ ಇರುತ್ತೆ. ಸೊ ಅದಾದಮೇಲೆ ನಾನು ಸ್ವಲ್ಪ ಡಬ್ಬಗಳನ್ನ ಕ್ಲೀನ್ ಮಾಡ್ಕೋತಾ ಇದ್ದೆ, ಅದೆಲ್ಲ ತೊಳಿಬೇಕು ಅಂದ್ಬಿಟ್ಟು. ಸೊ ಎಲ್ಲ ದಿನಸಿ ಐಟಮ್ನು ಕವರ್ ಸಮೇತ ಒಂದೇ ಕವರಲ್ಲಿ ಹಾಕಿ ದೊಡ್ಡ ಕವರಲ್ಲಿ ಪ್ಯಾಕ್ ಮಾಡಿಬಿಟ್ಟಿದ್ದೆ. ಸೊ ತೊಳೆಯೋದಕ್ಕೆ ಸುಲಭ ಆಗುತ್ತೆ, ಆಮೇಲೆ ಶಿಫ್ಟಿಂಗ್ ಮಾಡುವಾಗಲೂ ಸುಲಭ ಆಗುತ್ತೆ ಅಂತ. ಸೊ ಆಲ್ಮೋಸ್ಟ್ ಎಲ್ಲ ಐಟಮ್ನ ತೊಳೆದಿದ್ದೀನಿ. ಇದೊಂದು ಸ್ವಲ್ಪ ಬಾಕ್ಸ್ಗಳಿದೆ. ಸೊ ಇದನ್ನ ಸ್ವಲ್ಪ ತೊಳೆದ್ಬಿಟ್ರೆ ಮುಗೀತು ಕಿಚನ್ದು ಕೆಲಸ. ಇನ್ನೇನು ತೊಳೆಯೋದಿಲ್ಲ. ನಾನು ಆಲ್ಮೋಸ್ಟ್ ಕಮ್ಮಿ ಐಟಮ್ನೇ ಇಟ್ಕೊತೀನಿ. ಪದೇ ಯಾರು ತೊಳಿತಾರೆ ಅಂದ್ಬಿಟ್ಟು ಕಮ್ಮಿ ಐಟಮ್ನೇ ಇಟ್ಕೊಂಡಿದ್ದೆ. ಆದ್ರೂ ಒಂದು ಸರಿ ಈ ಥರ ಈ ಬಾಕ್ಸೆಲ್ಲ ಸ್ವಲ್ಪ ಗಲೀಜಾಗಿ ಆಗಿರುತ್ತಲ್ಲ, ಸೊ ಹಾಗಾಗಿ ತೊಳ್ಕೊಳ್ಳೋಣ ಅಂದ್ಬಿಟ್ಟು ತೊಳ್ಕೊಂಡೆ. ಇನ್ನೇನು ಬ್ಯಾಲೆನ್ಸ್ ಇಲ್ಲ. ಆಲ್ಮೋಸ್ಟ್ ಬ್ಯಾಗ್ಗಳನ್ನು ಪ್ಯಾಕ್ ಮಾಡಿದ್ದೀನಿ. ಶಿಫ್ಟಿಂಗು ನಾವು ವೆಡ್ನೆಸ್ಡೇ ಮಾಡ್ತಾಯಿದ್ದೀವಿ, 30ನೇ ತಾರೀಕು. ಸೊ ಅಷ್ಟರಲ್ಲಿ ಸ್ವಲ್ಪ ಕ್ಲೀನ್ ಮಾಡಿ, ಸೊ ಮತ್ತು ಈಗ ಮನೇನೂ ಸ್ವಲ್ಪ ಕ್ಲೀನ್ ಮಾಡಬೇಕಲ್ಲ. ಸೊ ಅದಕ್ಕೆ ಈಗಲೇ ಎಲ್ಲ ಇವತ್ತೇ ಆಲ್ಮೋಸ್ಟ್ ಆದಷ್ಟು ಇವತ್ತೇ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಕ್ಲೀನ್ ಮಾಡ್ತಾಯಿದ್ದೀನಿ ಕೂಡ, ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ದೀನಿ. ಸುಸ್ತು ಬೇರೆ, ಬಿಸಿಲಿಗೆ ಸಿಕ್ಕಾಪಟ್ಟೆ ಸುಸ್ತು ಬೇರೆ ಆಗ್ತಾಯಿದೆ. ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ತೀನಿ ಇವತ್ತು. ಸೊ ಇನ್ನೂ 3-4 ಡೇಸ್ ಬ್ಯಾಲೆನ್ಸ್ ಇರೋದ್ರಿಂದ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ನಾವು ಎಷ್ಟೇ ಕ್ಲೀನಾಗಿ ಇಟ್ಕೋತೀವಿ ಮನೇನ ಅಂತ ಅಂದ್ರೂ ಕೂಡ ಸಣ್ಣ ಪುಟ್ಟ ಗಲೀಜು ಮನೆಯೆಲ್ಲ ಆಗ್ತಾನೇ ಇರುತ್ತೆ. ಅದು ಎಲ್ಲಿಂದ ಆಗುತ್ತೆ, ಯಾಕಾಗುತ್ತೆ, ಹೆಂಗಾಗುತ್ತೆ ಅಂತ ಹೇಳೋಕ್ಕಂತೂ ಆಗೋದಿಲ್ಲ. ಸಣ್ಣ ಪುಟ್ಟ ಗಲೀಜು ಆಗ್ತಾ ಇರುತ್ತೆ, ಕ್ಲೀನ್ ಮಾಡ್ತಾ ಇರ್ತೀವಿ, ಗಲೀಜು ಆಗ್ತಾ ಇರುತ್ತೆ.
ನಿಜವಾಗ್ಲೂ ಪ್ಯಾಕಿಂಗ್ ಮಾಡ್ತಾ ಮಾಡ್ತಾ ನಿಜವಾಗ್ಲೂ ಸುಸ್ತಾಗೋಯ್ತು ನನಗೆ. ಅಷ್ಟು ಪ್ಯಾಕಿಂಗ್ ಮಾಡೋದ್ರಲ್ಲಿ ಅಪ್ಪ ದೇವರೇ. ಇನ್ನೂ ಸ್ವಲ್ಪ ಕಿಚನ್ ಸಾಮಾನೆಲ್ಲ ತೊಳೆದಿಟ್ಟಿದ್ದೀನಿ, ಇನ್ನೂ ಅದನ್ನು ಒರೆಸಿ ಪ್ಯಾಕ್ ಮಾಡ್ಕೋಬೇಕು. ನನಗೆ ಆಗ್ತಾಯಿಲ್ಲ, ನಿಜವಾಗ್ಲೂ ಜ್ವರ ಬರೋ ಥರ ಆಗ್ಬಿಟ್ಟಿದೆ. ಇಷ್ಟು ಪ್ಯಾಕ್ ಮಾಡೋದ್ರಲ್ಲಿ ಇನ್ನು ದೊಡ್ಡ ದೊಡ್ಡ ಮನೆಗಳು ಶಿಫ್ಟಿಂಗ್ ಮಾಡೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡ್ತಾಯಿದ್ದೆ ನಾನಂತೂ. ಸಿಕ್ಕಾಬಿಟ್ಟೆ ಮೇಲತ್ತಿ ಕೆಳಗಿಳಿದು ನನಗಂತೂ ಸಾಕಾಗೋಯ್ತು. ಸೊ ಟೆರಸ್ ಮೇಲಿಂದ ಏನು ಗ್ರಾಸರಿ ಬಾಕ್ಸ್ಗಳನ್ನ ನಾನು ತೊಳ್ಕೊಂಬಂದಿದ್ದೆ ಅದನ್ನೆಲ್ಲ ಒರೆಸಿ ಮತ್ತು ಅದೇ ಬಾಕ್ಸ್ಗಳಿಗೆ ತುಂಬ್ಕೊಳ್ತಾ ಇದ್ದೆ. ಅಷ್ಟೊಂದೇನು ಇಲ್ಲದೆ ಇದ್ದ ಕಾರಣ ಆ 3 ಬಾಕ್ಸಲ್ಲೇ ಎಲ್ಲ ಫಿಟ್ ಆಯಿತು. ಸೊ ಅದೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ತುಂಬ್ಕೊಳ್ತಾ ಇದ್ದೆ. ಫುಲ್ ಟಯರ್ಡ್ ಆಗಿಬಿಟ್ಟಿದೆ ನಾನಂತೂ. ಬಿದ್ದೋಗ್ಬಿಡ್ತೀನೇನೋ ಎಲ್ಲೋ ಒಂದು ಕಡೆ ಅಂತ ಅನ್ನಿಸ್ತಿತ್ತು ನನಗೆ. ಶಿಫ್ಟಿಂಗ್ ಮಾಡ್ತಾ ಎಲ್ಲರೂ ಒಂದು ಕಡೆ ಸುಸ್ತಾಗಿ ಬಿದ್ದೋಗ್ಬಿಡ್ತೀನಿ ನಾನು ಗ್ಯಾರಂಟಿ ಅನ್ನೋ ಥರ ನನಗೆ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಬಟ್ ಓಕೆ, ನಿಧಾನಕ್ಕೆ ಮಾಡೋಣ ಅಂತ ಅಂದ್ಕೊಂಡು ನಿಧಾನಕ್ಕೆ ಮಾಡ್ತಾಯಿದ್ದೆ. ಸೊ ಅದೆಲ್ಲ ಬಾಕ್ಸ್ಗಳಿಗೆ ಪ್ಯಾಕ್ ಮಾಡಾದಮೇಲೆ ಸಾಕು, ಇವತ್ತಿನ ಒಂದು ಪ್ಯಾಕಿಂಗ್ ಇಲ್ಲಿಗೆ ಸ್ಟಾಪ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಸ್ಟಾಪ್ ಮಾಡಿಬಿಟ್ಟೆ ನಾನು. ಸೊ ಅದಾದಮೇಲೆ ನಾನು ಬೆಳಗ್ಗೆಯಿಂದ ನಮ್ಮ ಮಮ್ಮಿ ಮನೆಗೆ ಹೋಗೇ ಇರಲಿಲ್ಲ. ಸೊ ನನ್ನ ಮಗಳು ಅಲ್ಲೇ ಇದ್ಲು, ನನಗೆ ಡಿಸ್ಟರ್ಬ್ ಮಾಡ್ತಾಳೆ ಅಂತ ಸ್ವಲ್ಪ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದಿದ್ದೆ. ಬೆಳಗ್ಗೆಯಿಂದ ಕಷ್ಟಪಟ್ಟು ಸಾಕಾಗಿದೆಯಾ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ನನಗೆ ಮಸಾಲೆ ಪುರಿನ ತೊಗೊಬಂದು ಕೊಟ್ಟಿದ್ರು. ಸೊ ಅದನ್ನ ತಿಂದ್ಬಿಟ್ಟು ನಮ್ಮ ಡೇನ ನಾವು ಎಂಡ್ ಮಾಡಿದ್ವಿ. ಇದಾಗಿತ್ತು ನನ್ನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.